ತುಂಬ ಜನರಿಗೆ ಈ ಮಾಹಿತಿ ಗೊತ್ತೇ ಇಲ್ಲ. ಏನಂದರೆ ಯೂಟ್ಯೂಬಿಗೆ ಥಂಬ್‌ನೇಲ್‌ನ ನಾವು ಚಾಟ್ ಜಿಪಿಟಿ ಯೂಸ್ ಮಾಡಿಕೊಂಡು ಮಾಡ್ಬೋದು ಅಂತ. ಅದು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರೀತಿ ಪ್ರಾಂಪ್ಟನ್ನ ನಾವು ಕೊಡಬೇಕು. ಗಿವ್ ಮಿ ಎ ಥಂಬ್‌ನೇಲ್ ಫಾರ್ ಸೌಜನ್ಯ ಕೇಸ್ ಅಂತ. ಅಂದರೆ ನಾನಿಲ್ಲಿ ಎಕ್ಸಾಂಪಲಿಗೆ ಸೌಜನ್ಯ ಕೇಸ್‌ನ ಬಗ್ಗೆ ತೊಗೊಂಡಿದ್ದೀನಿ ಜನರಲ್ಲಾಗಿ. ಸೊ ನೋಡಿ, ನಾನು ಗಿವ್ ಮಿ ಥಂಬ್‌ನೇಲ್ ಫಾರ್ ಸೌಜನ್ಯ ಕೇಸ್ ಕರ್ನಾಟಕ ಅಂತ ಕೊಟ್ಟಿದ್ದೀನಿ. ಓಕೆ, ಅದಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಒನ್ 30-40 ಸೆಕೆಂಡ್ಸಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿ ಥಂಬ್‌ನೇಲ್ ಕೊಟ್ಟರೆ ನೋಡಿ, ಈ ರೀತಿ ಬಂತು. ಎಕ್ಸಾಕ್ಟಾಗಿ ಬಂದಿಲ್ಲ, ಸೌಜನ್ಯ ಕೇಸ್ ಕರ್ನಾಟಕ ಅಂತ ಕೊಟ್ಟೆ, ಅದಕ್ಕೋಸ್ಕರ ಈ ರೀತಿ ಬಂತು. ಇನ್ನೂ ಸ್ವಲ್ಪ ಇನ್ಕ್ಲೂಡ್ ಮಾಡಿದ್ರೆ, ಇನ್ನೂ ಸ್ವಲ್ಪ ಆ್ಯಡ್ ಆನ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ ನೋಡಿ. ಅದಕ್ಕೆ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಕರ್ನಾಟಕ ಆ್ಯಡ್ ಅಂದರೆ ಆ ಥಂಬ್‌ನೇಲಲ್ಲಿ ಟೆಂಪಲ್ನ ಆ್ಯಡ್ ಮಾಡಿ, ಎಕ್ಸ್ಪೆಷಲಿ ಧರ್ಮಸ್ಥಳ ಟೆಂಪಲ್ನ ಆ್ಯಡ್ ಮಾಡಿ ಅಂತ ಕೊಟ್ಟಿದ್ದೀನಿ. ಅವರು ಎಕ್ಸಾಕ್ಟ್ಲಿ ಧರ್ಮಸ್ಥಳ ಟೆಂಪಲ್ನ ಆ್ಯಡ್ ಮಾಡಲ್ಲ, ಬಟ್ ಯಾವುದೋ ಒಂದು ಟೆಂಪಲ್ನ ರಿಲೇಟೆಡ್ ಟೆಂಪಲ್ನ ಆ್ಯಡ್ ಆಗುತ್ತೆ. ಇಟ್ ವಿಲ್ ಟೇಕ್ ಒಂದು 10-30 ಸೆಕೆಂಡ್ಸ್ ತಗೊಳುತ್ತೆ ಅಷ್ಟೇ. ಬಟ್ ನಾವೇ ಓನಾಗಿ ಮಾಡ್ತೀವಿ ಅಂದರೆ ಎಷ್ಟೊಂದು ಸಮಯ ತಗೊಳುತ್ತೆ ಥಂಬ್‌ನೇಲ್ ಮಾಡೋದಕ್ಕೆ, ಅಷ್ಟೊಂದು ಸಮಯ ತಗೊಳ್ಳಲ್ಲ. ನೋಡಿ, ಈಗ ನೋಡಿ, ಒಂದು ಟೆಂಪಲ್ ಇನ್ಕ್ಲೂಡ್ ಆಗಿದೆ, ಒಂದು ಗರ್ಲ್ ಇನ್ಕ್ಲೂಡ್. ದಿಸ್ ಈಸ್ ಆಲ್ಮೋಸ್ಟ್ ಪರ್ಫೆಕ್ಟ್ ಥರ ಕಾಣ್ತಾ ಇದೆ ಅಲ್ವಾ? ಇಷ್ಟು ಥಂಬ್‌ನೇಲ್ ಮಾಡೋದಕ್ಕೆ ನಮಗೆ ಎಷ್ಟು ಸಮಯ ಆಗುತ್ತೆ ಅಂದರೆ ಆಲ್ಮೋಸ್ಟ್ 30-40 ಮಿನಿಟ್ಸ್ಗಿಂತ ಜಾಸ್ತಿನೇ ಆಗುತ್ತೆ. ಇನ್ನು ಬಿಗಿನರ್ ಇದ್ದರೆ ಅವರಿಗೆ 1 ಅವರ್ಗಿಂತ ಜಾಸ್ತಿ ಆಗುತ್ತೆ. ಬಟ್ ಇದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಯಾರು ಬಿಗಿನರ್ ಇದ್ದೀರಾ ಅವರಿಗೆ ನಾನು ಹೇಳ್ತಾ ಇರೋದು. ಕಷ್ಟ ಆಗುತ್ತೆ ಎಲ್ಲ ಥಂಬ್‌ನೇಲ್ ಮಾಡೋದಕ್ಕೆ. ಅದಕ್ಕೆ ನೋಡಿ, ಮತ್ತೆ ನಾನಿಲ್ಲಿ ಪ್ರಾಂಪ್ಟ್ ಕೊಡ್ತಾ ಇದ್ದೀನಿ, ಒಂದು ಓಲ್ಡ್ ಮ್ಯಾನ್ ಫೋಟೋನ ಇನ್ಕ್ಲೂಡ್ ಮಾಡಿ ಅಂತ. ಓಕೆ, ಈಗ ನೋಡಿ ಯಾವ ರೀತಿ ಓಲ್ಡ್ ಮ್ಯಾನ್ ಇನ್ಕ್ಲೂಡ್ ಆಗಿ ಎಕ್ಸಾಕ್ಟಾಗಿ ರಿಲೇಟೆಡ್ ಟು ದಟ್ ಇಮೇಜಸ್ ಬರುತ್ತೆ ಅಂತ. ಬಹಳ ಈಸಿ, ಇದನ್ನು ಯೂಸ್ ಮಾಡಿಕೊಂಡು ಮಾಡ್ತಿರೋದ್ರಿಂದ. ಇದು ನನಗೆ ಗೊತ್ತಾಗಿದ್ದು ಆ್ಯಕ್ಚುಲಿ ನೆನ್ನೆ ಗೊತ್ತಾಗಿದ್ದು ನನಗೆ. ಓಕೆ, ಆವಾಗಲಿಂದ ನಾನು ಇದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಥಂಬ್‌ನೇಲ್ ಮಾಡೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದೆ. ಆ್ಯಂಡ್ ಚಾಟ್ ಜಿಪಿಟಿಲಿ ಇಮೇಜಸ್ಸು ಕೂಡ ಡೌನ್ಲೋಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ನನಗೆ ಐಡಿಯಾ ಸಿಕ್ಕಿದ್ದೆ ಇವಾಗ. ಸೊ ಬಹಳಷ್ಟು ಜನ ಏನು ಕಷ್ಟಪಡ್ತಿದ್ದಾರೆ ಅವ್ರಿಗೂ ಎಲ್ಲ ಈಸಿ ಆಗಲಿ ಅಂತ ನಾನು ಈ ರೀತಿ ಮಾಡಿರೋದು. ನೋಡಿ, ಒಂದು ಗರ್ಲ್ ಫೋಟೋ ಮಿಸ್ ಆಗಿತ್ತು, ಅದಕ್ಕೆ ಒಂದು ಗರ್ಲ್ ಫೋಟೋನು ಕೂಡ ಇನ್ಕ್ಲೂಡ್ ಮಾಡಿ ಅಂತ ಕೊಟ್ಟಿದ್ದೆ. ನೋಡಿ, ಇಲ್ಲಿ ಯಾವ ರೀತಿ ಬಂದಿದೆ ಎಕ್ಸಾಕ್ಟಾಗಿ. ಓಕೆ, ಆ್ಯಂಡ್ ಒಂದು ಡಿಸಡ್ವಾಂಟೇಜ್ ಏನು ಅಂದರೆ, ಈ ಚಾಟ್ ಜಿಪಿಟಿ ಯೂಸ್ ಮಾಡೋದ್ರಿಂದ ಕನ್ನಡದಲ್ಲಿ ಥಂಬ್‌ನೇಲ್ ಬರೋಲ್ಲ. ಇವನ್ ನಾನು ಬಹಳಷ್ಟು ಬಾರಿ ಟ್ರೈ ಮಾಡಿದ್ದೀನಿ, ಕನ್ನಡದಲ್ಲಿ ಥಂಬ್‌ನೇಲ್ ಬರ್ತಾಯಿಲ್ಲ. ಇಂಗ್ಲೀಷಿಗೆ ಅದು ಟ್ರಾನ್ಸ್ಲೇಟ್ ಆಗಿ ಥಂಬ್‌ನೇಲ್ ಬರ್ತಾ ಇರೋದು. ಬಟ್ ಸ್ವಲ್ಪ ದಿನ ಆದಮೇಲೆ ಕನ್ನಡದಲ್ಲೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ನಾನಿದ್ದೀನಿ. ಬೇಕಿದ್ರೆ ನೋಡಿ, ನಾನಿಲ್ಲಿ ಟ್ರೈ ಮಾಡ್ತಿದ್ದೀನಿ ನಿಮ್ಮ ಎದುರಿಗೇನೆ. ಗಿವ್ ಮಿ ಥಂಬ್‌ನೇಲ್ ಇನ್ ಕನ್ನಡ ಟು ಟೆಲ್ ಪೀಪಲ್ ದಟ್ ಯೂಸಿಂಗ್ ಚಾಟ್ ಜಿಪಿಟಿ ವಿ ಕ್ಯಾನ್ ಮೇಕ್ ಅ ಯೂಟ್ಯೂಬ್ ಥಂಬ್‌ನೇಲ್ ಅಂತ. ಅಂದರೆ ನಾನು ನೀವೇನು ಥಂಬ್‌ನೇಲ್ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ, ಆ ಥಂಬ್‌ನೇಲು ಕೂಡ ನಾನು ಕಷ್ಟಪಟ್ಟು ಮಾಡಿಲ್ಲ. ಅದನ್ನು ಕೂಡ ನಾನು ಚಾಟ್ ಜಿಪಿಟಿ ಯೂಸ್ ಮಾಡಿಕೊಂಡೇ ಡೌನ್ಲೋಡ್ ಮಾಡಿರೋದು. ನೋಡಿ, ಎಕ್ಸಾಕ್ಟಾಗಿ 100% ನಮಗೆ ಸಿಗ್ದಲೇ ಇರ್ಬೋದು ನಮಗೆ ಬೇಕಾದ ರೀತಿ ಥಂಬ್‌ನೇಲ್. ಬಟ್ ಕಷ್ಟಪಡೋದು ತಪ್ಪುತ್ತೆ ಬಿಗಿನರಿಗೆ. ನೋಡಿ, ಇಲ್ಲಿ ಕನ್ನಡ ಅಂತ ಕೊಟ್ಟಿದ್ದೆ, ಬಟ್ ಇಲ್ಲಿ ಕನ್ನಡದಲ್ಲಿ ಬಂದಿಲ್ಲ, ಬೇರೆ ಯಾವುದೋ ಲ್ಯಾಂಗ್ವೇಜ್ ಥರ ಕಾಣ್ತಾ ಇದೆ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅದು ಯಾವ ಲ್ಯಾಂಗ್ವೇಜ್ ಅಂತ. ಈ ರೀತಿ ಕನ್ನಡದಲ್ಲಿ ಬರೋಲ್ಲ ಎಕ್ಸಾಕ್ಟಾಗಿ. ಬಟ್ ನಾವು ಇಂಗ್ಲೀಷಲ್ಲಿ ಮಾಡೋದಾದರೆ ತುಂಬಾ ಈಸಿ ಇದೆ. ನೋಡಿ, ಇಂಗ್ಲೀಷಲ್ಲಿ ಆರಾಮಾಗಿ ಮಾಡ್ಬೋದು ಥಂಬ್‌ನೇಲ್, ಯಾವುದೇ ಒಂದು ಕಷ್ಟ ಇರಲ್ಲ. ನೀವಿವಾಗ ಈ ವಿಡಿಯೋದ ಥಂಬ್‌ನೇಲ್ ನೋಡಿದ್ರೆ ಅಲ್ಲಿ ನಾನು ಕನ್ನಡದಲ್ಲಿ ಮತ್ತೆ ಇನ್ಶಾರ್ಟ್ನ ಯೂಸ್ ಮಾಡಿಕೊಂಡು ಟೈಪ್ ಮಾಡಿ ಹಾಕಿದ್ದೀನಿ. ಸೊ ಈ ರೀತಿ ನೀವು ಕೂಡ ಮಾಡ್ಬೋದು. ಬೇರೆ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡು ಜಸ್ಟ್ ಟೈಪ್ ರೈಟಿಂಗ್ ಏನು ಮಿಸ್ ಆಗಿರುತ್ತೆ ಅದನ್ನು ನೀವು ಕೂಡ ಮಾಡ್ಬೋದು. ಸೊ ತುಂಬಾ ಬೆನಿಫಿಟ್, ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಸೊ ನಿಮಗೂ ಕೂಡ ಈ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ, ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ. ನೋಡಿ, ಆಮೇಲೆ ಇನ್ನೊಂದೇನೆಂದರೆ, ಪ್ರತಿ ಬಾರಿ ನಾವು ಪ್ರಾಂಪ್ಟನ್ನ ಆ್ಯಡ್ ಮಾಡ್ತಾ ಹೋದಂಗೆ ನಮಗೆ ಹೊಸ ರೀತಿಯಲ್ಲಿ ಥಂಬ್‌ನೇಲ್ ಸಿಗ್ತಾ ಹೋಗುತ್ತೆ. ಸೊ ನಮಗೆ ಯಾವ ರೀತಿ ಬೇಕು ನಾವು ಆ ರೀತಿನ ಮಾಡ್ಕೋಬೋದು.
ಓಕೆ ವಿಡಿಯೋ ಇಷ್ಟ ಆದರೆ ಆ್ಯಂಡ್ ಇವಾಗ ಯಾವುದಾದ್ರೂ ಒಂದು ವಿಡಿಯೋ ಮಾಡ್ತಿರ್ತೀರ, ಮಧ್ಯದಲ್ಲಿ ನಿಮಗೆ ಫೋಟೋಸ್ ಬೇಕಿರುತ್ತೆ. ಆ ಫೋಟೋಸ್ನೂ ಕೂಡ ನೀವು ಪ್ರಾಂಪ್ಟನ್ನ ಯಾವ ರೀತಿ ಕೊಡ್ತೀರೋ ಆ ರೀತಿ ಇಲ್ಲಿ ಡೌನ್ಲೋಡು ಕೂಡ ಆಗ್ಬೋದು. ತುಂಬಾ ಹೆಲ್ಪ್ಫುಲ್ ಅನಿಸಿದೆ ನನಗಂತೂ, ನಿಮಗೂ ಕೂಡ ಹೆಲ್ಪ್ಫುಲ್ ಅನಿಸುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ.